ಇವತ್ತು ಮಿನಿ ವಿಧಾನಸೌಧ ಏನು ಯಲಹಂಕ ಆವರಣದಿಂದ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ, ನಾಡಪ್ರಭು ಕೆಂಪೇಗೌಡರಿಗೆ, ಜಗಜ್ಯೋತಿ ಬಸವಣ್ಣವರಿಗೆ ಮಾಲಾರ್ಪಣೆಯನ್ನು ಮಾಡಿ ಮಡಿವಾಳ ಮಾಚಿದೇವರ ಪ್ರತಿಮೆಯ ಒಂದು ಬೃಹತ್ತಾದಂಥ ಮೆರವಣಿಗೆಯನ್ನು ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಮಡಿವಾಳ ಸಮುದಾಯ ಏನಾಯಿತು ಅದು ನೇತೃತ್ವವನ್ನು ವಹಿಸಿಕೊಂಡು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಎಲ್ಲ ಜಾತಿಯ ಜನಾಂಗದವರು ಕೂಡ ಈ ಕಾರ್ಯಕ್ರಮದಲ್ಲಿ ಸೇರಿದ್ವಿ. ಯಾಕಂದರೆ ಮಡಿವಾಳ ಮಾಚಿದೇವ ಅಂತಕ್ಕಂಥವ್ರು ಸಮಾಜದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಸಂತನಾಗಿ ಇವತ್ತು ಸಮಾಜದ ಒಂದು ಗೌರವವನ್ನು ಎತ್ತಿಡಿಯುವಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಸ್ವಾಭಿಮಾನಿ ಅವರು. ಸೊ ಅವರ ಕುಲಗುರುಗಳು ಅವರು ಮಾಚಿದೇವರು. ಸೊ ಅವರ ಒಂದು ಮೆರವಣಿಗೆಯನ್ನು ಮಾಡಬೇಕು ಅಂತೇಳಿ ಭಾಳ ದಿನಗಳಿಂದ ಕೂಡ ಒಂದು ಬಯಕೆಯನ್ನು ವ್ಯಕ್ತಪಡಿಸಿದರು. ಇವತ್ತು ಅನುಮತಿಯನ್ನು ತಗೊಂಡು ಇವತ್ತಿನ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ. ಈಗ ಮಡಿವಾಳ ಸಮಾಜವನ್ನ ಎಸ್ಸಿ ಜನಾಂಗಕ್ಕೆ ಸೇರಿಸಬೇಕು ಅಂತ ಒತ್ತಾಯ ಇದೆ. ಅದು ಸಾಧ್ಯನಾ, ಸಾಧುವಾ ಸರ್? ಸಾಧುನೇ. ಯಾಕೆ ಅಂದರೆ ಇವತ್ತು ಕೂಡ ಅವರು ಆ ಸಮುದಾಯ ಶೋಷಿತವಾದಂಥ ಸಮುದಾಯ. ಇವತ್ತು ಕೂಡ ಮಲಿನವಾದಂಥ ಬಟ್ಟೆಗಳನ್ನು ಸ್ವಚ್ಛ ಮಾಡಿಕೊಂಡೇ ಜೀವನ ಮಾಡ್ತಾವ್ರು. ಯಾರು ಭಾಳ ದೊಡ್ಡ ವಿದ್ಯಾವಂತರು ಇಲ್ಲ, ರಾಜಕೀಯವಾಗಿ ಕೂಡ ಅವ್ರು ಯಾವುದೇ ದೊಡ್ಡ ದೊಡ್ಡ ಹುದ್ದೆಗಳಲ್ಲೂ ಕೂಡ ಇಲ್ಲದೇ ಇರೋದ್ರಿಂದ ಅದಕ್ಕಿಂತ ಕೂಡ ಕಡಿಮೆ ಸಮುದಾಯಗಳು, ಹೆಚ್ಚಿನ ಆರ್ಥಿಕವಾಗಿ ಸಂಪನ್ಮೂಲ ಹೊಂದಿರತಕ್ಕಂಥ ಸಮುದಾಯಗಳನ್ನು ಕೂಡ ಎಸ್ಟಿಗೆ ಸೇರಿಸ್ಬೇಕು, ಎಸ್ಸಿಗೆ ಸೇರಿಸ್ಬೇಕು ಅಂತ ಏನು ಹೋರಾಟ ನಡೀತಾ ಇದೆ. ಈ ಸಮಾಜ ಕೇಳೋದ್ರಲ್ಲಿ ಕೂಡ ನ್ಯಾಯ ಇದೆ, ಮತ್ತು ಇದೇನು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಏನು ಕೂಡ ಇಲ್ಲ. ಸೊ ಇದು ಕಾರ್ಯಸಾಧು ಕೂಡ ಅವರು ಅವ್ರ ಬೇಡಿಕೆಯನ್ನು ಸರ್ಕಾರಗಳು ಕೂಡ ಈಡೇರಿಸೋದಕ್ಕೆ ನಮ್ದು ಕೂಡ ಒತ್ತಾಯ ಇದೆ. ಸರ್, ಇವತ್ತಿನ ವಚನ ಸಾಹಿತ್ಯ ಒಡೆದಿದೆ ಅಂತಂದ್ರೆ ರಾಜ್ಯದಲ್ಲಿ, ಅದಕ್ಕೆ ಪ್ರಮುಖ ಕಾರಣ ಇವರನ್ನ. ಯಾಕಂದ್ರೆ ಬಿಜಲರ್ ಸೈನ್ಯ ಆಕ್ರಮಣ ಮಾಡಿದಾಗ ವಚನ ಸಾಹಿತ್ಯವನ್ನು ಉಳಿಸಿದವರು ಸರ್, ಇದ್ರ ಬಗ್ಗೆ ಖಂಡಿತವಾಗಿ ಕೂಡ ಅಷ್ಟೇ. ಅವಾಗೆಲ್ಲ ಬಸವಣ್ಣರ ಸಮಕಾಲೀನರು ಇವರೆಲ್ಲ ಕೂಡ ಆವಾಗ ಕೂಡ ವಚನ ಸಾಹಿತ್ಯ ಅಂತಕ್ಕಂಥದ್ದು ಅವಾಗ ಉತ್ತುಂಗ ಸ್ಥಾನದಲ್ಲಿ ಇದ್ದಂಥದ್ದು. ಆ ಸಂದರ್ಭದಲ್ಲಿ ಕೂಡ ಮಡಿವಾಳ ಮಾಚಿದೇವ ಕೇವಲ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವನ ಒಬ್ಬ ಪರಾಕ್ರಮಿ ಕೂಡ. ನಾವು ಇವತ್ತು ನೋಡಿರ್ಬೋದು, ಅವನ ಕೈ ಸೊಂಟದಲ್ಲೂ ಕೂಡ ಖಡ್ಗವನ್ನು ಇಟ್ಟಿರ್ತಾರೆ. ಅಲ್ಲೇ ಸಮಯ ಬಂದಾಗ ಶಾಂತಿಗೂ ಸರಿ, ಸಂದರ್ಭ ಬಂದಾಗ ಅವರು ಕತ್ತಿಯನ್ನು ಹಿಡಿಯೋದಕ್ಕೂ ಸರಿ. ಈ ಹೋರಾಟದಲ್ಲಿ ಅವರು ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಿರ್ತಕ್ಕಂಥದ್ದು. ಆ ವಚನ ಸಾಹಿತ್ಯ ಇಡೀ ಇವತ್ತು ಕರ್ನಾಟಕ ದೇಶದ ಎಲ್ಲರೂ ಕೂಡ ತಲುಪ್ತಕ್ಕಂಥ ಕೆಲಸದಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ಮಡಿವಾಳ ಮಾಚಿದೇವರು ನಿರ್ವಹಿಸಿದ್ದಾರೆ. ಈಗ ನೀವು ಈ ರಾಜಕೀಯಕ್ಕೆ ಸಂಬಂಧಪಟ್ಟಂಗೆ ಈ ಚುನಾವಣೆ, ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆ ಕಾವು ಹೇಗಿದೆ ಸರ್? ತುಂಬ ಚೆನ್ನಾಗಿದೆ. ನಾವು ದಾವಣಗೆರೆಗೆ ಹೋಗಿದ್ವಿ. ದಾವಣಗೆರೆಯಲ್ಲಿ ನಮ್ಮ ನಿರೀಕ್ಷೆಯನ್ನು ಮೀರಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಜನ ಮತ್ತು ಅಸಮಾಧಾನವನ್ನು ಹೊಂದಿದ್ದಾರೆ ಅಲ್ಲಿ. ಮತ್ತು ಅವರಲ್ಲಿ ಕೂಡ ಕಾಂಗ್ರೆಸ್ಸಲ್ಲಿ ಒಳ ಸಮಸ್ಯೆಗಳು ಜಾಸ್ತಿ ಇದೆ. ಅಲ್ಪಸಂಖ್ಯಾತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ಲಿಂಗಾಯತ ಸಮುದಾಯದಲ್ಲೂ ಕೂಡ ಭಾಳ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂತಂದರೆ ಇವತ್ತು 40 ವರ್ಷಗಳ ಕಾಲ ಒಂದೇ ವಂಶದ ಜೊತೆಯಲ್ಲಿರೋದ್ರಿಂದ ಅಲ್ಲಿ ಅಭಿವೃದ್ಧಿ ಕೆಲಸಗಳು ಕೂಡ ಆಗ್ತಾ ಇಲ್ಲ. ಶಾಮನೂರು ಶಿವಶಂಕರಪ್ಪ ಅವರಿದ್ದಾಗ ಸ್ವಲ್ಪ ಅವರ ಗೌರವ ಅದೆಲ್ಲ ಇತ್ತು. ಆದರೆ ಈಗ ಅಲ್ಲಿ ಅವರ ಕುಟುಂಬಗಳಲ್ಲೂ ಕೂಡ ಸ್ವಲ್ಪ ಸಮಸ್ಯೆಗಳು ಶುರುವಾಗಿರೋದ್ರಿಂದ ಖಂಡಿತವಾಗಿ ಕೂಡ ನಾವು ಎರಡೂ ಕ್ಷೇತ್ರಗಳನ್ನ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ. ಈ ಉಪಚುನಾವಣೆಯನ್ನ ಮುಂದಿನ 2028ರ ವಿಧಾನಸಭಾ ಚುನಾವಣೆಗೆ ಮುನ್ನುಡಿ ಅಂತ ಭಾವಿಸಬಹುದಾ ಸರ್? ಏನು ಆ ಥರದ್ದೇನಿಲ್ಲ. ಯಾಕಂದರೆ ಉಪಚುನಾವಣೆಗಳು ಬೇರೆ ಬೇರೆ ರೀತಿ ನಡೀತವೆ. ಸಾಮಾನ್ಯವಾಗಿ ಆಡಳಿತ ಪಕ್ಷದ ಪರವಾಗಿಯೇ ನಾವು ಫಲಿತಾಂಶವನ್ನು ನೋಡಿದ್ದೀವಿ. ಆದರೂ ಈ ಒಂದು ಸಂದರ್ಭದಲ್ಲಿ ಕೂಡ ಅವ್ರೇನಾದರೂ ಸೋತ್ರೆ ಅದು ಖಂಡಿತವಾಗಿ ಕೂಡ ಅವ್ರಿಗೆ ಬಹಳ ಹಿನ್ನಡೆ ಅಂತೂ ಹಾಗೆ ಆಗ್ತದೆ. ಸರ್, ಈಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಿದೆ ಸರ್. ಜಪಾನ್ ನೆಲದಲ್ಲಿ ನೀವು ಒಂದು ಬಸ್ಸಲ್ಲಿ ಕೂತು ಒಂದು ಕನ್ನಡ ಹಾಡನ್ನ ಹಾಕ್ತೀರಿ ಸರ್, ಅದು ಎಷ್ಟು ಮಟ್ಟಿಗೆ ಖುಷಿ? ಅಲ್ಲ ರೀ, ನಾವು ಎಲ್ಲೇ ಇದ್ರೂ ಕೂಡ ನಾವು ಕನ್ನಡಿಗರು ಭಾರತೀಯರೇ. ನೀವು ಜಪಾನಲ್ಲನ ಇದಕ್ಕೋ ಚೈನಾದಲ್ಲಾದರೂ ಇದಕ್ಕೋ. ಅವತ್ತು ನಾವು ಹಾಡು ಅಂತ ಹೇಳಿದ್ರು. ನಾನು ನನ್ನ ದೇಶದ ಬಗ್ಗೆ ಹಾಡನ್ನು ಹಾಡಿದೆ. ಅದು ನನ್ನ ದೇಶ ಅತ್ಯಂತ ಸುಂದರವಾಗಿರ್ತಕ್ಕಂಥ ದೇಶ ಅಂತೇಳಿ. ಜಪಾನು ಕೂಡ ಇವತ್ತು ಭಾರತ ಅಂದರೆ ಭಾಳ ಗೌರವವನ್ನು ಕೂಡ ಕೊಡ್ತಾರೆ. ಸೊ ಭಾರತೀಯರು ಅಂದರೆ ಯಾಕಂದರೆ ಬುದ್ಧನನ್ನು ಪೂಜೆ ಮಾಡ್ತಕ್ಕಂಥವ್ರು, ಬುದ್ಧ ಭಾರತದಿಂದ ಹೋಗಿರ್ತಕ್ಕಂಥವ್ರು. ಸೊ ಭಾಳ ಗೌರವವನ್ನು ಕೂಡ ಕೊಡ್ತಕ್ಕಂಥ ಇದನ್ನು ನಾನು ನೋಡಿದೆ. ನಾನು ಈಗ GBA ಚುನಾವಣೆ ಯಾವಾಗ ನಡೀಬಹುದು ಸರ್? ಮೇನಾ, ಜೂನಾ? ಅದು ಸರ್ಕಾರದ ಕೈಲೈತೆ. ನಡಿತೀವಿ ಅಂತ ಹೇಳಿ ಎಲ್ಲ ಕೂಡ ಕಳ್ಳೆಪುರಿ ಹಾಕವ್ರೆ. ಪಾಪ ಖರ್ಚುಗಳು ಮಾಡ್ಕೊಂಡು ಎಲ್ಲ ಕಡೆ ಓಡಾಡ್ತವ್ರೆ. ಅದರಲ್ಲಿ ಅನಿಶ್ಚಿತತೆ ಐತೆ. ಅದರಲ್ಲಿ ಕೋರ್ಟಲ್ಲೂ ಕೇಸ್ಗಳು ನಡೀತಾ ಐತೆ. ಸೊ ಅದಕ್ಕೋಸ್ಕರ ನಾವು ನೋಡಬೇಕು. ಯಾಕಂದರೆ ಚುನಾವಣೆ ಆಗಬೇಕು. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಲಿಲ್ಲ, ಜನಪ್ರತಿನಿಧಿಗಳಿಲ್ಲ ಅಂತಂದರೆ ಒಬ್ಬ ಶಾಸಕನ ಕಡೆಗೆ ಎಲ್ಲ ಕಡೆ ಕೆಲಸ ಮಾಡೋದು ಕಷ್ಟ ಆಗ್ತದೆ. ಇವತ್ತು ಜಿಲ್ಲಾ ಪಂಚಾಯತಿ ಇಲ್ಲ, ತಾಲೂಕ್ ಪಂಚಾಯತಿ ಇಲ್ಲ, ಗ್ರಾಮ ಪಂಚಾಯತಿ ಇಲ್ಲ, ನಗರಸಭೆ ಇಲ್ಲ, GBA 5 ವರ್ಷದಿಂದಲ್ಲ ಅಂತ ಹೇಳಿದ್ಮೇಲೆ ಒಬ್ಬ MLA ಇಡೀ ಕ್ಷೇತ್ರ ನೋಡೋಕ್ಕಾಗೋದಿಲ್ಲ. ಸೊ ಇವತ್ತು ಇಡೀ ರಾಜ್ಯದಲ್ಲೂ ಕೂಡ ಅದೇ ಪರಿಸ್ಥಿತಿ ಇರೋದ್ರಿಂದ ಕಾನೂನು ಅಡ್ಡಿ ಆತಂಕ ಏನೇ ಇರಲಿ ಆದಷ್ಟು ಬೇಗ ಚುನಾವಣೆ